ವಿಶ್ವದ ಅಗ್ರಗಣ್ಯ ಆಧ್ಯಾತ್ಮಿಕ ನೇತಾರರು ಕೋಟ್ಯಂತರ ಭಕ್ತರ ಆರಾಧ್ಯ ಮಾತೆಯೂ ಆಗಿರುವ ಸದ್ಗುರು ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರು ಮಂಗಳೂರಿಗೆ ಆಗಮಿಸುವ ಪ್ರಯುಕ್ತ ನಡೆಯಲಿರುವ ಬ್ರಹ್ಮಸ್ಥಾನಂ ಮಹೋತ್ಸವ ಅಮೃತ ಸಂಗಮ 2026 ಕಾರ್ಯಕ್ರಮದ ಪ್ರಚಾರಾರ್ಥ ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮವು ಜರುಗಿತು. ಮಂಗಳೂರಿನ ಮಾತಾ ಅಮೃತಾನಂದಮಯಿ ಮಠದಲ್ಲಿ ಸ್ವಾಮಿನಿ ಮಂಗಳಾಮೃತ ಪ್ರಾಣರವರು ಜ್ಯೋತಿಯನ್ನ ಬೆಳಗಿಸಿ ಚಾಲನೆಯನ್ನ ನೀಡಿದರು. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ ರವರು ಪೋಸ್ಟರ್ ಅನಾವರಣವನ್ನಗೊಳಿಸಿ ಮಾತನಾಡಿ, ಮಾತಾ ಅಮೃತಾನಂದಮಯಿ ದೇವಿಯವರು ಮಂಗಳೂರಿನ ಈ ಹಿಂದಿನ ಕಾರ್ಯಕ್ರಮದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಅತ್ಯಧಿಕ ಗಂಟೆಗಳ ಕಾಲ ಬಳಿ ಬಂದ ಪ್ರತಿಯೊಬ್ಬರನ್ನು ಅಪ್ಪಿ ಆಲಂಗಿಸಿ ಅನುಗ್ರಹಿಸುತ್ತಾರೆ. ಈ ಬಾರಿಯ ಕಾರ್ಯಕ್ರಮವು 7 ವರ್ಷಗಳ ಬಳಿಕ ನಡೆಯುತ್ತಿರುವುದಲ್ಲದೆ ಕರ್ನಾಟಕದಲ್ಲಿ ಏಕೈಕ ಕಾರ್ಯಕ್ರಮ ಇದಾಗಿರುವುದರಿಂದ ಬಹಳ ಮಹತ್ವ ಪಡೆದಿದ್ದು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಸಾಧ್ಯತೆಗಳಿದೆ. ನನ್ನ ಕ್ಷೇತ್ರದಲ್ಲಿರುವ ಈ ಪವಿತ್ರ ಸನ್ನಿಧಿಗೆ ಬರುವ ಜನರಿಗೆ ಸೇವಾರ್ಥಿಗಳಿಗೆ ಅಗತ್ಯವಾಗಿ ಬೇಕಾಗಿರುವ 10 ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಪವಿತ್ರ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ದೊರೆತಿರುವುದು ನನ್ನ ಸೌಭಾಗ್ಯ. ಅಮ್ಮನವರ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಂದು ಭಾಗವಹಿಸಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಕರೆಯಿತ್ತರು. ಮಂಗಳಾಮೃತ ಪ್ರಾಣ ಸ್ವಾಮಿನಿಯವರ ಮತ್ತು ಇಡೀ ಸಮಿತಿಯವರ ಮತ್ತು ಭಗವದ್ಭಕ್ತರ ವಿಶೇಷವಾದಂಥ ಪ್ರಯತ್ನ ಪರಿಶ್ರಮ 7 ವರ್ಷದ ನಂತರ ಅಮ್ಮ ಮಂಗಳೂರಿಗೆ ಪುನರಪಿ ಬಂದು ಬಹಳ ವಿಶೇಷವಾದಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಅಮ್ಮ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಭಾಳ ವಿಶೇಷವಾದಂಥ ಸತ್ಸಂಗಗಳಿರ್ಬೋದು, ಅಥವಾ ಭಜನಗಳಿರ್ಬೋದು, ಅಥವಾ ಧ್ಯಾನಗಳಿರ್ಬೋದು, ಅದೇ ರೀತಿಯಲ್ಲಿ ವೈಯಕ್ತಿಕವಾದಂಥ ದರ್ಶನಗಳನ್ನು ಲಭಿಸುವಂಥ ಒಂದು ಶುಭ ಸಂದರ್ಭ ಮಂಗಳೂರಿನ ಕರಾವಳಿಯ ತುಳುನಾಡಿನ ಜನರಿಗೆ ಅದು ದೊರಕ್ತಾ ಇದೆ ಅಂಥೇಳಿ ಭಾಳ ಸಂತೋಷದಲ್ಲಿ ಖುಷಿಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ವೇಳೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ಹೇಳಿದರು. ಮೇ 28 ಮತ್ತು ಮೇ 29ರಂದು ಮಂಗಳೂರಿನ ಅಮ್ಮನ ಬ್ರಹ್ಮಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾವೆಲ್ಲರೂ ತನು ಮನ ಧನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಬಡವರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಒಂದು ಯೋಜನೆಗಳನ್ನು ಅಮ್ಮನ ಕೈಯಿಂದ ಆ ದಿವಸ ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಇದೆ. ಹಾಗಾಗಿ ಮೇ 28 ಮತ್ತು ಮೇ 29ರಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಮ್ಮನ ದರ್ಶನವನ್ನು ಪಡೀಲಿಕ್ಕೆ ಬರಬೇಕು ಅಂತ ನಾವೆಲ್ಲರೂ ಅಮ್ಮನ ಭಕ್ತರು ಕಳಕಳಿಯಿಂದ ಜನರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ವಿಧಾನ ಪರಿಷತ್ ಸದಸ್ಯ ಶ್ರೀ ಐವನ್ ಡಿಸೋಜಾ ಅವರು ಮಾತನಾಡಿ, ಅಮ್ಮನವರ ಪಾದಸ್ಪರ್ಶದಿಂದ ಈ ಭಾಗದಲ್ಲಿ ಸಕಾರಾತ್ಮಕ ಪರಿವರ್ತನೆಯಾಗಿದ್ದು ಅಮ್ಮನವರ ಮಾನವೀಯ ಸೇವಾ ಯೋಜನೆಗಳು ಜನತೆಗೆ ಪ್ರಯೋಜನಕಾರಿಯಾಗಿದೆ. ಇಲ್ಲಿ ನಡೆದ ಉಚಿತ ಹೃದಯ ಶಸ್ತ್ರಚಿಕಿತ್ಸಾ ಶಿಬಿರವು ಅಸಹಾಯಕ ಪೋಷಕರಿಗೆ ವರದಾನವೆನಿಸಿದೆ. ಆರೋಗ್ಯ ಸೇವೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೃಪ್ತಿ ತಂದಿದೆ. ಮೇ 28 ಮತ್ತು 29ರಂದು ಅಮೃತ ವಿದ್ಯಾಲಯಂ ಮೈದಾನದಲ್ಲಿ ನಡೆಯುವ ಅಮ್ಮನವರ ಕಾರ್ಯಕ್ರಮಕ್ಕೆ ನಾನು ಮತ್ತು ವಿಧಾನಸಭಾ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ ನಮ್ಮ ರಾಜಕೀಯ ಮರೆತು ಜೊತೆಯಾಗಿ ಸರ್ವ ರೀತಿಯ ಸಹಕಾರ ನೀಡುತ್ತೇವೆ ಎಂದು ಭರವಸೆ ಇತ್ತರು. ಕೆಲವು ಕಾರ್ಯಕ್ರಮಗಳು ಕೆಲವು ಮನುಷ್ಯನ ಜೀವನದಲ್ಲಿ ಕೆಲವು ಸಂಕಲ್ಪಗಳು ಇರ್ತವೆ. ಅದು ಯಾರ ಕೈಯಲ್ಲಿ ಆಗಬೇಕೋ ಅವರ ಕೈಯಲ್ಲಿ ಆಗಬೇಕಾಗ್ತದೆ. ಹಾಗಾಗಿ ಅಮ್ಮ ಅಂದರೆ ಇಡೀ ಪ್ರಪಂಚಕ್ಕೆ ಅಮ್ಮನೇ ಅವರು. ಹಾಗಾಗಿ ಮಂಗಳೂರಿಗೆ ಬರುವುದು, ಈ ಕರಾವಳಿ ಕರ್ನಾಟಕಕ್ಕೆ ಬರುವುದು ಅಂದರೆ ಇದು ಅತ್ಯಂತ ಒಂದು ಸಂಭ್ರಮದ ದಿನ. ನಮ್ಮ ಯೋಗಾನುಯೋಗ ಈ ಮಂಗಳೂರಿನಲ್ಲಿ ಬೋಳೂರಿನಲ್ಲಿ ಈ ಒಂದು ಆಶ್ರಮ ಮಠ ಇಲ್ಲಿ ಆದ ಮೇಲೆ ಇಲ್ಲಿಯ ಜನಜೀವನರ ಲೈಫ್ ಸ್ಟೈಲೇ ಬೇರೆ ಆಗಿದೆ. ಅವರ ಮಾತುಕತೆಗಳು, ಅವರು ಅಪ್ರೋಚ್ ಮಾಡ್ತಕ್ಕಂಥ ರೀತಿ, ನಮಗೆ ಕಷ್ಟಕ್ಕೆ ಯಾರಾದರೂ ಇದ್ದಾರೆ ಅಂತೇಳೋ ಭರವಸೆ ಬಂದುಬಿಟ್ಟಿದೆ. ಹಾಗಾಗಿ ಅಮ್ಮನವರ ಉದ್ದೇಶವೂ ಸಮಾಜಕ್ಕೆ ಭರವಸೆ ಮೂಲಕ ಸಮಾಜದಲ್ಲಿ ಜೀವನಕ್ಕೆ ಬೆಳಕು ಕೊಡ್ತಕ್ಕಂಥದ್ದು. ಸಿ ಗಿವ್ಸ್ ಲವ್, ಸಿ ಗಿವ್ಸ್ ಲೈಟ್ ಆಫ್ ಅ ಲೈಫ್. ಹಾಗಾಗಿ ಅವರು ನಮಗೆ ಪ್ರೀತಿ ಕೊಡ್ತಾರೆ ಮತ್ತು ನಮ್ಮ ಜೀವನಕ್ಕೆ ಮುಂದಿನ ದಾರಿ ತೋರಿಸ್ತಾರೆ. ಹಾಗಾಗಿ ಅಮ್ಮನವರ ಕಾರ್ಯಕ್ರಮಕ್ಕೆ ನಾನು ನನ್ನ ಶಾಸಕರು ಮಿತ್ರರಾದಂಥ ವೇದವ್ಯಾಸ್ ಕಾಮತ್ತು, ಪಕ್ಷ ಭೇದ ನಮಗೆಲ್ಲ ಆ ಕಂಪೌಂಡಿನ ಒಳಗಡೆ ಬಂದ ಮೇಲೆ ನಾವಿಬ್ಬರೂ ಒಟ್ಟು ಸೇರಿ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಸಿದ್ಧರಿದ್ದೇವೆ ಮತ್ತು ಒಂದು ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ನಾನು ಬೇಡ್ತೇನೆ. ವೇದಿಕೆಯಲ್ಲಿ ಗೌರವಾಧ್ಯಕ್ಷರುಗಳಾದ ಡಾಕ್ಟರ್ ಜೀವರಾಜ್ ಸೊರಕೆ, ಡಾಕ್ಟರ್ ವೈ ಸನತ್ ಹೆಗ್ಡೆ,
ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ, ಅಧ್ಯಕ್ಷರಾದ ಸುರೇಶ್ ಅಮೀನ್, ಚೇತನ್ ಬೆಂಗ್ರೆ, ಮುರಳೀಧರ್ ಶೆಟ್ಟಿ, ಗಣೇಶ್ ಹೊಸಬೆಟ್ಟು, ವಿಎಲ್ ರೇಗೋ ಉಪಸ್ಥಿತರಿದ್ದರು. ಡಾಕ್ಟರ್ ದೇವದಾಸ್ ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದರು. ಜಿಲ್ಲೆಯ ವಿವಿಧ ಸಮಿತಿಗಳ ಪದಾಧಿಕಾರಿಗಳು, ಅಮ್ಮನ ಭಕ್ತರು ಭಾಗವಹಿಸಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.